ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ಸ್ಪೆಷಲ್ ಏನು ಅಂತಂದರೆ ಬೇವು ಬೆಲ್ಲ. ಹಾಗೆ ಜೀವನದಲ್ಲಿ ಸಿಹಿ ಕೈ ಎಲ್ಲ ಸಮವಾಗಿದ್ದು ಅದರಲ್ಲಿ ಸಿಹಿ ಜಾಸ್ತಿ ಇರಲಿ ಅಂತೇಳಿ ನಾವು ಆಶಿಸ್ತೀವಿ. ಸೊ ಆ್ಯಕ್ಚುಲಿ ಏನಂತಂದರೆ ನಾವು ನೆನ್ನೆ ಸಂಜೆನೇ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. 9:30ಇಂದ 12 ತನಕ ಏನೋ ಹಾಕಿದ್ವಿ. ಸೊ ಫಸ್ಟ್ ಟೈಮ್ ರಂಗೋಲಿ ಬಿಟ್ಟಿದ್ದು ಸೇರಿಕೊಂಡು. ಅದಕ್ಕೆ 3 hours ತೊಗೊಂಡು ರಂಗೋಲಿ ಬಿಡೋಕ್ಕೆ. ಅದು ಹೆಂಗಾಗಿದೆ ಗೊತ್ತಿಲ್ಲ. ಲೈಕ್ ನಮಗೆ ಚೆನ್ನಾಗಿ ಇಷ್ಟ ಆಗಿದೆ, ಬೇರೆಯವರೆಲ್ಲ ನಗಾಡ್ತಿದ್ದಾರೆ ನಮ್ಮ ಮನೆಯವರೆಲ್ಲ. ಸೊ ಅದನ್ನು ಕ್ಲಿಪ್ನ ಮುಂದೆ ಹಾಕ್ತೀನಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಾವು ಬಿಡಿಸೋದೇ ಟೈಮ್ ಆಗೋಯಿತು, ವೀಡಿಯೋ ಮಾಡೋಕ್ಕೆ ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಈಗ ಬೆಳಿಗ್ಗೆ ಪೂಜೆ ಮಾಡಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಬೆಳಿಗ್ಗೆ ಎದ್ದು ಇನ್ನೂ ರಂಗೋಲಿ ಸ್ವಲ್ಪ ಸರಿ ಮಾಡೋಣ ಅಂದ್ಕೊಂಡು 5 o'clock ಅಲಾರಾಮ್ ಇಟ್ಟಿದ್ದೆ, ಅದು ಅಲಾರಾಮೇ ಹೊಡೆದಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. 6:30 ಎದ್ದು ಬೇಗ ಹೋಗಿ ರಂಗೋಲೆಲ್ಲ ಸರಿ ಮಾಡಿ ಆಮೇಲೆ ಸ್ನಾನ ಮಾಡೋ ಅಷ್ಟೊತ್ತಿಗೆ ಎಲ್ಲ ಟೈಮ್ ಆಗೋಗಿತ್ತು. ಅಪ್ಪ ಅಮ್ಮ ಬೇಗ ಪೂಜೆ ಮಾಡಿದರು, ಹಂಗಾಗಿ ನಮಗೆ ದೇವ್ರದ್ದು ಪೂಜೆದು ಇನ್ನೂ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತೆಲ್ಲ ಇದು ತಿಂಡಿ ಬಗ್ಗೆ ಹೇಳೋಣ ಅಂತ ಬಂದೆ. ಅದೇ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಸ್ಪೆಷಲ್ ಇರುತ್ತೆ. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು ಅಮ್ಮ. ಈಗ ಮಧ್ಯಾಹ್ನಕ್ಕೆ ಒಬ್ಬಟ್ಟು ಸಿಹಿ ಅಡುಗೆನೂ ಮಾಡ್ತಿದ್ದಾರೆ. ಆ ಟೈಮಲ್ಲಿ ನಾವಿಬ್ಬರು ಕೂತ್ಕೊಂಡು ಈಗ ಟೈಮ್ ಪಾಸ್ ಮಾಡ್ತಿದ್ದೀವಿ. ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ವಿ. ಇವಳು ನನ್ನ ಅತ್ತೆ ಮಗಳು ಊರಿಂದ ಬಂದಿದ್ದಾಳೆ, ಮಡಿಕೇರಿಯಿಂದ. ಸೊ ಈಗ ನೀವು ನೋಡ್ಬೋದು, ನಾನು ಇನ್ಸ್ಟಾ ರೀಲ್ಸಲ್ಲಿ ಬರೀ ಇಬ್ಬರು ಡ್ಯಾನ್ಸ್ ಮಾಡೋದೇ ಹಾಕ್ತಿದ್ವಿ. ಆದರೆ ಏನಕ್ಕೆ ಓಡ್ತಾ ಇಲ್ಲೋ ಗೊತ್ತಿಲ್ಲ, ಇಬ್ಬರು ಡ್ಯಾನ್ಸ್ ಹಾಕೋ ಚೆನ್ನಾಗಿ ಮಾಡ್ತಿಲ್ವೇನೋ. ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ತಿದ್ರೆ ಪ್ಲೀಸ್ ಯೂಟ್ಯೂಬಲ್ಲಿ ಹಂಗೆ ಸಪೋರ್ಟ್ ಮಾಡಿ. ಗೊತ್ತು ವ್ಲಾಗ್ ಡಿಲೇ ಆಗ್ತಿದೆ ಅಂತ. ಏನಕ್ಕೆ ಅಂತಂದರೆ ಲೈಕ್ ಕಂಟೆಂಟ್ ಏನೂ ಸಿಗ್ತಾಯಿಲ್ಲ. ಸೊ ಇಬ್ಬರು ಸೇರ್ಕೊಂಡು ನೆಕ್ಸ್ಟ್ ಕಂಟೆಂಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಹಿಂಗೆ ಸಪೋರ್ಟ್ ಮಾಡಿ. ನಾವು ರೀಲ್ಸ್ ಮಾಡಬೇಕು, ಆಮೇಲೆ ಅಡುಗೆದೆಲ್ಲ ಚಿಕ್ಕ ವ್ಲಾಗ್ ಮಾಡಿ ಹಾಕ್ತೀವಿ. ಸಾಕಲ್ಲಂಗೆ ಡಿಸ್ಟೆನ್ಸ್ ಸಾಂಗ್ ನಾವು ಮೇಲೆ ವಿಡಿಯೋ ಮಾಡಿ ಬರೋಷ್ಟೊತ್ತಿಗೆ ಅಮ್ಮ ಎಲ್ಲ ಕಲರ್ ರುಬ್ಬಿಟ್ಟಿದ್ದಾರೆ. ಈಗ ವಡೆಗೆ ಇದೇ ಕಲ್ಲಲ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಒಬ್ಬಟ್ಟಿದು ಇದು ಸಹ ಕಲ್ಲಲ್ಲಿ ರುಬ್ಬಿತ್ತಾನೆ, ಕಲ್ಲಲ್ಲಿ ರುಬ್ಬಿ ಅದು ಬೇಗ ಆಗೋಗ್ಬಿಟ್ಟಿದೆ. ಅವಾಗ ಸದ್ಯಕ್ಕೆ ಇದು ಮಾಡೋಷ್ಟೊತ್ತಿಗೆ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಸೊ ಈಗ ವಡೆ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ, ಮತ್ತೆ ಆಲೂಗೆಡ್ಡೆ ಬೋಂಡ ರೆಡಿ ಆಗ್ತಿದೆ. ಒಬ್ಬಟ್ಟು ರೆಡಿಯಾಗಿದೆ, ಬೇಳೆ ಒಬ್ಬಟ್ಟು. ತುಪ್ಪ ಹಿಂಗೆ ಒಬ್ಬಟ್ಟು ಬಿಸಿ ಒಬ್ಬಟ್ಟು ತಿನ್ನಾಗೇನು ನೀವು ಹಾಕೊಂಡಿರೋ ಒಬ್ಬಟ್ಟು ಫಲೂದ. ಡ್ರೈ ಫ್ರೂಟ್ಸ್ ಇತ್ತೆರಡು ಐಸ್ ಕ್ರೀಮ್ ಹಾಕತ್ಕೊಂಡ ಸಾಕು ಡ್ರೈ ಫ್ರೂಟ್ಸ್ ಸಪ್ಪಿನ ಸ್ವಲ್ಪ ಹಾಕೋದಕ್ಕೆ ಉದ್ದನ ಫಲೂದಾ ಸೊ ಫುಲ್ ರೆಡಿಯಾಗಿ ರೀಲ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಸುಮಾರು ರೀಲ್ಸ್ ಮಾಡಿದ್ದೀವಿ. ಎಷ್ಟೋ ಟೇಕ್ ತೊಗೊಂಡು ಮಾಡಿದ್ದೀವಿ. ನಾನೇ ಮೊದಲು ತುಂಬ ಟೇಕ್ ತೊಗೊಂಡು ರೀಲ್ಸ್ ಮಾಡ್ತೀನಿ. ಇವಳು ಬಂದಾದ್ಮೇಲೆ ಇನ್ನೂ ಟೇಕ್ ತೊಗೊಂಡು 1-2 ಗಂಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಊಟ ಎಲ್ಲ ಮಾಡಿ ನಿದ್ದೆ ಬರ್ತಿದೆ ಆ್ಯಕ್ಚುಲಿ. ಏನಕ್ಕಂದರೆ ಸ್ವೀಟ್ ಊಟಕ್ಕೆ ನಿದ್ದೆ ಬಂದೇ ಬರುತ್ತೆ. ನಾಳೆ ಹೊಸ್ತೊಡಕು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಸೋಮವಾರ ತಿನ್ನಲ್ಲ. ನಾವು ಮಂಗಳವಾರ ಹೊಸ್ತೊಡಕು ಮಾಡೋದೀಗ. ಈಗ ನಾವು ಟೆರೆಸಿಗೆ ಬಂದಿದ್ದೀವಿ.
ವಿಡಿಯೋ ಮಾಡೋಣ ಅಂತ ಹಿಂದೆ ಕಾಣ್ತಾನೆ. ಈಗ ವಿಡಿಯೋ ಮಾಡಬೇಕು. ಮತ್ತೆ ಒಳಗಡೆಗೆ ಸಿಕ್ಸ್ ಸರಿ ಸಿಕ್ಸ್ ಹಾಕಿಲ್ಲ ಸಿಕ್ತಿಲ್ಲ ಸಿಕ್ಸ್ ಒಂದು ರೌಂಡ್ ಆಗಬೇಕು ಅದೇ ಮತ್ತೆ ಕೊಡ್ಬೇಡ ಹಾಕಿ ಹಿಂಗೆ ಹಾಕಿಲ್ಲ ಏನು ಹೇಳ್ತೀರಿ ಅವರ ಇನ್ನೊಂದು ಹೊಟ್ಟೆ ಹಿಡಿದಿರಿ ಏನೋ ಮಾಡ್ತಿದ್ದೀನಿ ನಂತರ ಮಾಕನ ಮಾಡಿದ್ರೆ ತಯಾರಿದ್ದೀನಿ. ಇಲ್ಲ ಹಾಂ ಆಯಿತಾ ಬಾಗ್ಲ ಅದಕ್ಕೆ ಚಳಿ ನೋಡಕ್ಕೆ ಹೋಗ್ತಿದ್ದೀವಿ. ಗೊತ್ತಿಲ್ಲ ಅಲ್ಲಿ ಎಲ್ಲಿ ಅನ್ಸುತ್ತೆ. ಲಾಂಗ್ ವೀಡಿಯೋ ಹೆಂಗೆ ಮಾಡೋಣ ಅಂತೇಳಿ ರೂಮ್ಗೆ 5 ನಿಮಿಷ ಅದು ಬಂದಿಲ್ಲ. ಬನ್ನಿ ನಾವು ಏನು ಮಾಡ್ತಿರೋದು ಅಂತ. ಹಲೋ, ಏನು ಮಾಡ್ತಿದ್ದೀರಾ? ರೀಲ್ಸ್ ಮಾಡ್ತಿದ್ದೇವೆ. ಬೇರೆ ಇಂಥದ್ದೆಲ್ಲ ಏನು ಹೇಳ್ಬಿಟ್ಟು ಬಂದಿ ನಿಮಗೆ? ಅಂತ ಏನು ಹೇಳಿದ್ರಿ? ವಿಡಿಯೋ ಎಂಟು ಮಾಡೋಣ ಅಂತ ಹೇಳಿದೆ. ಈಗ ಮತ್ತೆ ಏನು ಮಾಡ್ತೀರಾ? ಇನ್ನು ಆಗಿಲ್ಲಲ್ಲ ಟೈಮ್, ಇನ್ನು ಸುಮಾರು ಉಂಟಲ್ಲ ಟೈಮು. ಏನು ಹೇಳಿ ನನಗೆ 5 ನಿಮಿಷ ಬರ್ತೀನಿ. ಟೈಮ್ ಜಾಸ್ತಿ ಆಯಿತು. ಹಿಂಗೆ ಮಾಡೋದಾ? ತಿರುಗಿ ಕೊಡಬೇಕು ವಿಡಿಯೋ ಎಂಟು ಮಾಡೋದು. ಬೇರೆ ಇಂಥದ್ದೆಲ್ಲ ನಿಮ್ಗೆ ನೋಡಿ ಇವಾಗ ತಾನೇ ಹೇಳಿದ್ದು ನಾನು ಲಾಗ್ ಎಂಡ್ ಮಾಡೋಣ ಅಂಥೇಳಿ. ಪುನಃ ಫೋನಲ್ಲಿ ಮತ್ತೊಂದು ಕೂತಿದ್ದೀನಿ. ಇದ್ದೇ ಕೆಲಸ ಬೇರೆ ಇಂಥದ್ದೇ ಮಾಡೋದು. ಇವಾಗ ವಿಡಿಯೋ ಎಂಡ್ ಮಾಡೋಣ. ನಾನು ಇವಾಗ ಉಳ್ಕೊ ಬಂದಿನಿ ಇವನ್ನ. ವ್ಲಾಗ್ ಎಂಡ್ ಮಾಡೋಣ ಈ ವಿಡಿಯೋದು. ಹಾಗೆ ಮೊನ್ನೆ ಇದು ಯಾವುದಪ್ಪ ನೀವು ಕಳೆದ ವಿಡಿಯೋದಲ್ಲಿ ಹಾಕಿದ್ರಲ್ಲ ಊಟಿದು, ಊಟಿ ಲಾಗ್ ಹಾಕಿದಾರಾ? ಎಡಿಟ್ ಮಾಡ್ತೀನಿ ಅಂತ ಬಿಟ್ಟು ನಾನು ಇವಳು ಬರ್ತಾಳೆ ಒಟ್ಟಿಗೆ ಎಡಿಟ್ ಮಾಡೋಣ ಅಂತ. ಯಾಕಂದ್ರೆ ಅದ್ರಲ್ಲೆಲ್ಲ ಪ್ರಾಣಿಗಳದ್ದು ಎಲ್ಲ ಇದೆ ಐತೆ. ಸೊ ಅದಕ್ಕೆ ಅವಳಿಗೆ ಪ್ರಾಣಿ ಅಂದ್ರೆ ಇಷ್ಟ ಅಂತ ಒಟ್ಟಿಗೆ ಸೇರ್ಕೊಂಡು ಮಾತ್ರ ತುಂಬಾ ಇಷ್ಟ. ಸುಮ್ಮನೆ ಡೌ ಮಾಡ್ತಾರೆ. ನಿಮ್ಗೆ ಪಕ್ಕ ಅದು ಬರತ್ತೆ ಇಲ್ಲ. ಈಗ ನಾಳೆ ಅಲ್ಲ ನಾಡಿದ್ದೆಲ್ಲ ಎಡಿಟ್ ಮಾಡ್ಬಿಟ್ಟು ಹಾಕೋಣ. ಸೊ ಈಗ ಈ ಬ್ಲಾಗ್ನ ಏನ್ ಮಾಡೋಣ. ಸೊ ಯಾರಲ್ಲ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ. ಬಾಯ್. ಹೊಸ ಸ್ಟೈಲ್ ಅಂತ ಹೇಳ್ಬಿಟ್ಟು ಹೆಂಗೆಲ್ಲ ಕೂದಲು ಕಟ್ಟಿ ಇವಾಗ ಬಿಚ್ಚಕ್ಕೆ ಆಯ್ತಿಲ್ಲ. ನೋಡಿ ನನ್ನ ಕೂದಲು ಹೆಂಗೆ ಮಾಡ್ತಿದ್ದಾರೆ ಅಂತ. ಅಯ್ಯೋ ಇಲ್ಲ ಚಂದ ಇದೆ. ಹಾಂ ಚೆನ್ನಾಗಿದೆ. ಇನ್ನು ಬಿಚ್ಚಪ್ಪ ಇನ್ನೂ ಉಂಟು ಇವಾಗಿರೋದು. ಇಲ್ಲಿ ನಾನಿಗೆ ಬಚ್ಚಿ ಕೂತ್ರೆ ಕಾಣಿಸ್ತೀನಿ ನೋಡಿ ಕಾಣಿಸೋದಿಲ್ಲ ಅಂತೆ. ಅವ್ರು ಬೆಳಗ್ಗೆ ಹಂಗೆ ಹೇಳ್ತಿದ್ರು. ಏನೋ ಮಾಡ್ತಾರೆ, ನನ್ನ ಒಂದು ಗತಿ ಮಾಡ್ತಾರೆ. ಹಿಂಗೆ ಬಿಚ್ಚಪ್ಪ, ಫುಲ್ ಬಿಚ್ಚಬೇಕು. ರಬ್ಬರ್ ಬ್ಯಾಂಡ್ ಬಿಚ್ಚಬೇಕು. ಎಸ್, ಅದು ಗಟ್ಟಿ. ಅದೇ ನೀವು ಹಾಕಿದ್ದ ದಮ್ಮ. ನೋಡಿ ಈ ಥರ ಮಾಡಿದ್ರೆ ಯಾರು ತಲೆ ಬಚ್ಚ ಕೊಡ್ತಾರೆ. ತಲೆ ಬಚ್ಚಿನಿ ಅಂತ ಹೇಳ್ತಾರೆ. ಈ ರೀತಿ ತಲೆ ಬಚ್ತಾರ. ಕೂದಲು ಹಿಡಿಯುತ್ತೆ ನಂದು. ಸ್ವಲ್ಪ ಗಂಟಾಗಿಲ್ಲ. ಯಾರಿಗಾದ್ರೂ ಹೇರ್ ಕೇರ್ ರೂಟೀನ್ ಬೇಕಂದ್ರೆ ಇವ್ನ ಕಾಂಟ್ಯಾಕ್ಟ್ ಮಾಡಿ. ಏನಿಲ್ಲ, ಇವ್ರದ್ದು ಹಂಗೆ ಇದೆ. ಆದರೆ ಅವ್ರದ್ದು ನೈಸ್ ಕೂದಲು, ನಾನು ಸ್ವಲ್ಪ ಗುಂಗುರು ಕೂದಲು, ಅದಕ್ಕೆ ಅಷ್ಟೇ. ಇವಾಗ ರಬ್ಬರ್ ಬ್ಯಾಂಡ್ ಕಟ್ಟೆ ಮಾಡ್ಬೇಕು ಅನ್ಸುತ್ತೆ. ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ನೋಡಿ ಹೋಯ್ತು ಇವಾಗ ಕೂದಲೆಲ್ಲ ಉದುರಿಸ್ಬಿಡ್ತಾರೆ ಈಗ. ನೋಡಿ ನಿಮ್ಮದೇ ಇದು ಸ್ಟೆಬಲ್ ಗೊಬ್ಬರ ಹಾಕಿ ಬೆಳೆಸ್ಬಿಟ್ಟೆ. ನೀವೇ ನನ್ನ ಎಣ್ಣೆ ಹಾಕ್ತೀರ ಅದೇ ಥರ ನಾನು ಎಣ್ಣೆ ಹಾಕೋದು. ನೋಡಿ